ಒಟ್ಟಿನಲ್ಲಿ ರಾಜ್ಯದ ಜನ ಮಾತ್ರ ಇನ್ನೂ ಕೂಡ ಕನ್ಫ್ಯೂಷನ್ನಲ್ಲೇ ಇದ್ದಾರೆ. ಒಬ್ರು ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತಾರೆ, ಇನ್ನೊಬ್ರು ಇವ್ರು ಸುಳ್ಳು ಹೇಳ್ತಿದ್ದಾರೆ ಅಂತಾರೆ. ಇದರ ಮಧ್ಯ ಈಗ ಮೆಟ್ರೋ ದರ ಹೆಚ್ಚಳ ಆಗಲ್ಲ ಅಂತೇಳಿ ತೇಜಸ್ವಿ ಸೂರ್ಯ ಏನು ಹೇಳಿದ್ರಲ್ಲ, ಆದರೆ ನಮಗೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಯಾವುದೇ ಮಾಹಿತಿನೇ ಬಂದಿಲ್ಲ ಅಂತ ಹೇಳ್ತಿದ್ದಾರೆ BMRCL ಹಿರಿಯ ಅಧಿಕಾರಿಗಳು. ಟಿವಿ9 ಜೊತೆಗೆ ಮಾತನಾಡಿದಂಥ BMRCL ಹಿರಿಯ ಅಧಿಕಾರಿಗಳು ಹೇಳೋ ಪ್ರಕಾರ ನಮಗೆ ಕೇಂದ್ರದಿಂದ ಆಗಲಿ ರಾಜ್ಯ ಸರ್ಕಾರದಿಂದ ಆಗಲಿ ಈ ದರ ನಿಲ್ಲಿಸಿ ಅಥವಾ ಜಾಸ್ತಿ ಮಾಡಬೇಡಿ ಅನ್ನುವಂಥದ್ರ ಬಗ್ಗೆ ಏನೂ ಮಾಹಿತಿನೇ ಸಿಕ್ಕಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಮಾಹಿತಿ ಬಂದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡ್ತೀವಿ, ಅಲ್ಲಿವರೆಗೂ ನಮ್ಮ ಆದೇಶದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥದ್ದನ್ನು ಖಂಡತುಂಡವಾಗಿ ಹೇಳಿದ್ದಾರೆ. ನಮ್ಮ ಆದೇಶದಲ್ಲಿ ಸದ್ಯ ಯಾವುದೇ ಬದಲಾವಣೆ ಇಲ್ಲ, ಮಾಹಿತಿ ಬಂದ ನಂತರವಷ್ಟೇ ಟಿಕೆಟ್ ದರ ಇಳಿಕೆ ಬಗ್ಗೆ ಅಥವಾ ಸ್ಟೇಟಸ್ ಕೋ ಮೇಂಟೈನ್ ಮಾಡಬೇಕಾ ಅನ್ನುವಂಥದ್ರ ಬಗ್ಗೆ BMRCLನ ಹಿರಿಯ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಟಿವಿ9 ಜೊತೆಗೆ ಮಾತನಾಡುವಂಥ ಹಿರಿಯ ಅಧಿಕಾರಿಗಳು. ಸೊ ಅಲ್ಲಿಗೆ ಈಗ ಸಂಸದ ತೇಜಸ್ವಿ ಸೂರ್ಯ ಅವರು ಹೇಳ್ತಾರೆ, ಕಾಂಗ್ರೆಸ್ನವರು ಸರ್ಕಾರ ಸಿದ್ದರಾಮಯ್ಯ ಅವರು ಬರೀ ಸುಳ್ಳು ಹೇಳ್ತಾರೆ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ಸಿದ್ದರಾಮಯ್ಯ ಅವ್ರನ್ನ ಒಂದು ಕಡೆ ಕೇಳಿದ್ರೆ ತೇಜಸ್ವಿ ಸೂರ್ಯ ಅವರು ಖಾಲಿ ಆಗಿದ್ದಾರೆ, ಬರೀ ಖಾಲಿ ಮಾತಾಡ್ತಾರೆ, ಅದನ್ನು ಮೊದಲು ನಿಲ್ಲಿಸಿ ಅಂತಾರೆ. ಒಟ್ಟಿನಲ್ಲಿ ಕೇಂದ್ರ ರಾಜ್ಯದ ಮೇಲೆ, ರಾಜ್ಯ ಕೇಂದ್ರದ ಮೇಲೆ ಈಗ ಹಾಕ್ತಾನೆ ಬರ್ತಾ ಇದ್ದಾರೆ, ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಮಧ್ಯದಲ್ಲಿ ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಕನ್ಫ್ಯೂಷನ್ನಲ್ಲಿ ಇಟ್ಟಿದ್ದಾರೆ. ಈಗಿದು ಯಾರು ಅಂಡರ್ ಬರುತ್ತೋ ಯಾರು ಔಟರ್ ಬರುತ್ತೋ ಅದು ಬೇಕಾಗಿಲ್ಲ, ಮೊದಲು ನೀವು ಟಿಕೆಟ್ ದರವನ್ನು ಸರಿಯಾಗಿ ಯಾಕೆ ಪರಿಷ್ಕರಣೆ ಮಾಡ್ತಾ ಇಲ್ಲ ಅನ್ನೋದು ಇರುವಂಥ ಪ್ರಶ್ನೆ. ಅವೈಜ್ಞಾನಿಕವಾಗಿ ಏಕಾಏಕಿ ಬೇಕಾಬಿಟ್ಟು 20 ರೂಪಾಯಿ 50 ರೂಪಾಯಿ 90 ರೂಪಾಯಿ ಅಂತ ಏರಿಕೆ ಮಾಡ್ತೀರಿ, ಆಮೇಲೆ ಇಲ್ಲಿ ಮತ್ತೇನೋ ಗಲಾಟೆ ಆಯಿತು ಅಂತ ಅದನ್ನು ಮತ್ತೆ 5 ರೂಪಾಯಿ 10 ರೂಪಾಯಿ ಕಮ್ಮಿ ಮಾಡೋದಕ್ಕೆ ಹೋಗ್ತೀರಿ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥದ್ದು ರಾಜ್ಯದ ಜನ ಕೇಳ್ತಾ ಇರುವಂಥ ಪ್ರಶ್ನೆ.